ಸದ್ಯಕ್ಕೆ ಸೂತ್ರಧಾರಿ ಭಗವಂತ. ನಿಮ್ಮ ರೀತಿ ನಾವು ರ್ಯಾಪರ್ ಆಗಬೇಕು ಅನ್ನುವಂತಹ ಆಸೆಗಳು ಅವರಲ್ಲಿ ಹುಟ್ಕೊಡ್ತಾ ಇರುವಂಥದ್ದು. ನನ್ಗೆ ಅದೇ ಆಸೆ, ಅಂದರೆ ಟ್ಯಾಲೆಂಟೆಡ್ ಇರೋ ಮಕ್ಕಳನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಟ್ಯಾಲೆಂಟ್ ಇದ್ರೆ ಸಾಲದಿಲ್ಲ, ಯು ಹ್ಯಾವ್ ಟು ಬಿ ಮಲ್ಟಿ ಟ್ಯಾಲೆಂಟೆಡ್. ಈ ಅನ್ನದಾತರ ನೆಚ್ಚಿನ ನಟ ಅನ್ಬೋದು ನಿಮ್ಮನ್ನ. ಪಾಪಕರನ್ನ ನಾವು ಫಸ್ಟು ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇವಾಗ ಸಿನಿಮಾಗಳೇ ಓಡ್ತಾ ಇಲ್ಲ, ಯಾರು ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ. ತುಂಬ ಕಷ್ಟದ ಪರಿಸ್ಥಿತಿಲಿದೆ ಸಿನಿಮಾ. ಫೀಮೇಲ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್, ಆಕ್ಚುಲಿ ನೀವು ಸಿಂಗಲ್ ಆಗಿರೋದು ಈಗ. ಓಕೆ, ಇಲ್ಲ ಸದ್ಯಕ್ಕೆ ಇಲ್ಲ, ಪ್ಲಾನ್ಸ್ ಇಲ್ಲ. ಎಲ್ಲರ ಜೀವನದಲ್ಲೂ ಒಬ್ರು ಸೂತ್ರಧಾರಿ ಇದ್ದೇ ಇರ್ತಾರೆ. ಅದೇ ರೀತಿ ಈಗ ಚಂದನ್ ಶೆಟ್ಟಿ ಅವರ ಲೈಫಲ್ಲಿ ಒಬ್ಬರ ಸೂತ್ರಧಾರಿ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಯಾರು ಆ ಸೂತ್ರಧಾರಿ ಅನ್ನೋಂಥದ್ದನ್ನ ಅವ್ರ ಹತ್ರನೇ ಮಾತಾಡ್ಸೋಣ. ಸೂತ್ರಧಾರಿ ಹೆಸರೇ ಒಂದು ರೀತಿ ಕ್ಯಾಚಿ ಆಗಿದೆ. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಲೈಫ್? ಸಕ್ಕದಾಗಿದೆ, ಆರಾಮಾಗಿದ್ದೀನಿ, ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಹ್ಯಾಪಿಯಾಗಿರಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಸೂತ್ರಧಾರಿ ಯಾರು? ಸದ್ಯಕ್ಕೆ ಸೂತ್ರಧಾರಿ ಭಗವಂತ, ಅವನೇ ಆಡಿಸ್ತಾ ಇರೋದಷ್ಟೇ. ಇವಾಗ ನಮ್ಮ ಕೈಲಿ ಏನೂ ಇಲ್ಲ, ನಮ್ಮ ಏನು ಕೆಲಸ ಇದೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೂತ್ರಧಾರಿ ಸಿನಿಮಾ ಮೇ 9ನೇ ತಾರೀಕು ರಿಲೀಸ್ ಆಗ್ತಿರೋವಂಥದ್ದು. ಎಲ್ರಿಗೂ ಒಂದು ರೀತಿ ಆಸೆ ಇದ್ದೇ ಇರುತ್ತೆ, ಗಾಂಧಿನಗರಲ್ಲಿ ನನ್ನ ಕಟೌಟ್ ಬೀಳಬೇಕು ಅನ್ನೋವಂಥದ್ದು. ನಿಮಗೆ ಈ ಆಸೆ ಹುಟ್ಕೊಂಡಿದ್ದೆ ಯಾವಾಗ? ನಮ್ಮ ತಂದೆಯವ್ರು ನನ್ನ ತಲೆಗೆ ತುಂಬಿದ್ದು ಫಸ್ಟು, ನಾನು ಆ್ಯಕ್ಟಿಂಗ್ ಮಾಡಬೇಕು, ನೀನು ಹೀರೋ ಆಗು ಅಂತ. ಯಾಕಂತ ಹೇಳಿದ್ರೆ ಅವ್ರಿಗೆ ನನ್ನ ಜಾತಕದಲ್ಲಿ ಬರ್ದಿದೆಯಂತೆ, ನಾನು ಈ ಸಿನಿಮಾ ಆ್ಯಕ್ಟಿಂಗು ನಟನೆ ಇದರಲ್ಲೇ ನಾನು ಚೆನ್ನಾಗಿ ಆಗ್ತೀನಿ ಅನ್ನೋದು ನನ್ನ ಜಾತಕದಲ್ಲಿದೆಯಂತೆ. ಸೊ ಅವ್ರು ಸ್ವಲ್ಪ ಜಾಸ್ತಿ ಬಿಲೀವ್ ಮಾಡ್ತಾರೆ ಅದನ್ನೆಲ್ಲ. ಸೊ ಹಾಗಾಗಿ ಅವರೇ ನನಗೆ ಫಸ್ಟ್ ಪುಷ್ ಮಾಡಿದ್ದು, ನೀನು ಹೋಗು, ಈ ಫೀಲ್ಡ್ ಕಡೆ ಹೋಗು ಅಂತ. ನನಗೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ಆ್ಯಕ್ಟಿಂಗಲ್ಲಿ ನಾನು ಅಷ್ಟೊಂದು ನನಗೇನು ಅನಿಸಿರಲಿಲ್ಲ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಅಂತ ಹೇಳಿದ್ರೆ ಪರ್ಟಿಕ್ಯುಲರಿ ಹೇಳಬೇಕಂದ್ರೆ ಕೋವಿಡ್ ಟೈಮಲ್ಲಿ, ಸೊ ನನ್ನ ಮನೇಲಿ ಸುಮ್ಮನೆ ಎವ್ರಿಬಡಿ ವರ್ ಅಟ್ ಹೋಮ್. ಸೊ ಅವಾಗ ಬಂದಂಥ ಒಂದು ಐಡಿಯಾ, ನಾನು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ. ಸೊ ಅವಾಗ ಪ್ರಾಜೆಕ್ಟ್ನ ತೊಗೊಂಡಿದ್ದು. ಅದರಲ್ಲೂ ಪೊಲೀಸ್ ಪಾತ್ರ ಬಂದಿರೋವಂಥದ್ದು, ಅದು ಒಂದು ರೀತಿ ಬೇರೆ ರೀತಿಯೇ ಕಿಕ್ ಕೊಡುತ್ತೆ. ಯಾರಿಗೆ ಆದ್ರೂ ಹೀರೋಗಳಿಗೆ ಪೊಲೀಸ್ ಪಾತ್ರದಲ್ಲಿ ಒಂದ್ಸಲ ಆದರೂ ಯೂನಿಫಾರ್ಮ್ ಹಾಕಬೇಕು ಅನ್ನೋ ಆಸೆ ಇರುತ್ತೆ. ಸೊ ಸಣ್ಣವರಿದ್ದಾಗ ನೀವೇನಾದರೂ ಈ ರೀತಿ ಪೊಲೀಸ್ ಗೆಟಪ್ ಹಾಕಿರೋದು ಉಂಟಾ? ಸ್ಕೂಲ್ ಡೇಸ್ ಇರ್ಬೋದು? ನೋವೇ, ಚಾನ್ಸೇ ಇಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಪೊಲೀಸ್ ಪಾತ್ರ, ಅಂದರೆ ಪೊಲೀಸ್ ಗೆಟಪ್ ಹಾಕಿದ್ದು ಸೂತ್ರಧಾರಿ ಸಿನಿಮಾಗೋಸ್ಕರ ಮಾತ್ರ. ಸೊ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಪೊಲೀಸ್ ಡ್ರೆಸ್ ಹಾಕಿದ ತಕ್ಷಣ ಕೈಲಿ ಗನ್ ಕೊಟ್ಟರು, ಒಂದು ಪೊಲೀಸ್ ಜೀಪ್ ಕೊಟ್ಟಿದ್ರು. ಸೊ ಅದನ್ನ ಇಟ್ಕೊಂಡು ಫೀಲ್ ಮಾಡ್ತಾಯಿದ್ದೆ ನಾನೇ ಪೊಲೀಸ್, ರಿಯಲ್ ಪೊಲೀಸ್ ಆಗಿದ್ರೆ ನಾನು ಹೆಂಗಿರ್ತೀನಿ ಫುಲ್ ಆ ಥರ ಎಲ್ಲ. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್. ರಿಯಲ್ ಲೈಫ್ ಪೊಲೀಸ್ ಆಗಿದ್ದರೆ ಯಾವ ಒಂದು ಕ್ರಮನ ಕಟ್ಟುನಿಟ್ಟಿನಿಂದ ತೊಗೊಂಡು ಬರ್ತಾಯಿದ್ರಿ? ಟ್ರಾಫಿಕ್, ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನನಗೆ ಇವತ್ತಿಗೂ ಇದೆ. ಅದು ಎವ್ರಿಬಡಿ ಶುಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್. ನಾನು ಅಷ್ಟಾಗಿ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಐ ಫಾಲೋ ದ ಟ್ರಾಫಿಕ್ ರೂಲ್ಸ್. ನಾನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಬೈತಾರೆ ಜನ, ಇವನು ಯಾಕೆ ಹಿಂಗೆ ಹೋಗ್ತಿದ್ದಾನಲ್ಲ ಅಂತ ಅಂತಾರೆ. ಹಂಗಾಗ್ಬಿಟ್ಟಿದೆ ನಮ್ಮ ಇಂಡಿಯಾ ಇವಾಗ. ಆ್ಯಕ್ಚುಲಿ ರೂಲ್ಸ್ನ ಫಾಲೋ ಮಾಡೋನಿಗೆ ಇವನು ಯಾರೋ ಹಿಂಗೆ ಹೋಗ್ತಾನೆ ನೋಡು ಅಂತ ಹೇಳ್ತಾರೆ. ರೂಲ್ಸ್ನ ಬ್ರೇಕ್ ಮಾಡ್ಕೊಂಡು ಹೆಂಗೆ ಬೇಕು ಹಂಗೆ ಹೋದ್ರೇ ಇಂಡಿಯಾದಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ ಆ್ಯಕ್ಚುಲಿ. ಬಟ್ ಅದು ಸ್ವಲ್ಪ ಅವಾಯ್ಡ್ ಆಗಬೇಕು, ಸ್ಪೆಷಲಿ ಬೆಂಗಳೂರಲ್ಲಿ. ಓಕೆ, ಟಾಪಿಕ್ ಎಲ್ಲೋ ಬೇರೆ ಕಡೆ ಹೋಗ್ತಾಯಿದೆ. ಬಟ್ ಪೊಲೀಸ್ ಆಗಿದ್ದಿದ್ರೆ ಟ್ರಾಫಿಕ್ ಪೊಲೀಸ್ ಆಗ್ತಾಯಿದೆ. ಇತ್ತೀಚೆಗೆ ನಿಮ್ಮ ಕಾಟನ್ ಕ್ಯಾಂಡಿ ಸಾಂಗ್ ಕೂಡ ಹಿಟ್ ಆಯಿತು. ನೀವು ಹೋಗಿ ನಿಮ್ಮ ಅಭಿಮಾನಿಗಳನ್ನು ಎಲ್ಲಿದ್ದರೂ ಅಲ್ಲೇ ಭೇಟಿಯಾಗಿ ಗಿಫ್ಟ್ ಕೂಡ ಕೊಟ್ಟು ಬಂದಿರೋವಂಥದ್ದು. ತುಂಬ ಇಷ್ಟಪಟ್ಟರು ಅದನ್ನೆಲ್ಲರೂ. ಹೌದು, ಸೊ ಅದು ಪಾರ್ಟ್ ಆಫ್ ದ ಪ್ರಮೋಷನ್ ಆ್ಯಕ್ಟಿವಿಟಿ ಕೂಡ ಆಗಿತ್ತು. ಐ ಜಸ್ಟ್ ವಾಂಟೆಡ್ ಟು ಏನೋ ಒಂಥರ ಡಿಫ್ರೆಂಟಾಗಿ ಪ್ರಮೋಷನ್ ಮಾಡಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಅನೌನ್ಸ್ ಮಾಡಿದೆ, ಯಾರು ರೀಲ್ಸ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ 1 ಮಂತ್ ಒಳಗಡೆ ನಾನು ಅವ್ರಿಗೆ ಭೇಟಿ ಮಾಡ್ತೀನಿ ಬಂದ್ಬಿಟ್ಟು ಅಂತ ಒಂದು ಅನೌನ್ಸ್ ಮಾಡಿದೆ. ಸೊ ಹುಬ್ಬಳ್ಳಿಯ ಒಂದು ಚಿಕ್ಕ ಹುಡುಗಿ ರೀಲ್ಸ್ ಮಾಡಿದ್ದು ಇವತ್ತಿಗೆ 40-50 ಲಕ್ಷ ವ್ಯೂಸ್ ಹೋಗಿದೆ ಅದಕ್ಕೆ. ಸೊ ನಾನೇ ಖುದ್ದಾಗಿ ಅವ್ರ ಫ್ಯಾಮಿಲಿ ಮೆಂಬರ್ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಬರೋದನ್ನ ಹೇಳಬೇಡಿ ನೀವು ಅಂತ ಹೇಳಿ ನನ್ನ ಒಂದು ಜಾಕೆಟ್ನ ತೊಗೊಂಡು ಹುಬ್ಬಳ್ಳಿವರೆಗೂ ಹೋಗಿ ಆ ಹುಡುಗಿಗೆ ಜಾಕೆಟ್ ಕೊಟ್ಟು ಆ ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿ ಬಂದೆ. ಒಂದು ರೀತಿ ಸ್ವೀಟ್ ಗೆಸ್ಚರ್ ಅಂತ ಅನಿಸುತ್ತೆ, ಅವ್ರಿಗೂ ತುಂಬ ಮೆಮೊರಬಲ್ ಆಗಿರುತ್ತೆ. ನಿಮ್ಮ ರೀತಿ ನಾವು ರ್ಯಾಪರ್ ಆಗಬೇಕು ಅನ್ನುವಂತಹ ಆಸೆಗಳು ಅವರಲ್ಲಿ ಹುಟ್ಕೊಡ್ತಾ ಇರೋವಂಥದ್ದು. ಹೌದು, ನನಗೆ ಅದೇ ಆಸೆ, ಅಂದರೆ ಟ್ಯಾಲೆಂಟೆಡ್ ಇರೋ ಮಕ್ಕಳನ್ನ ಪೇರೆಂಟ್ಸು ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗಿನ ಜನ್ರೇಷನ್ನಲ್ಲಿ ಒಂದೇ ಒಂದು
ಟ್ಯಾಲೆಂಟ್ ಇದ್ದರೆ ಸಾಲೋದಿಲ್ಲ. ಯು ಹ್ಯಾವ್ ಟು ಬಿ ಮಲ್ಟಿ ಟ್ಯಾಲೆಂಟೆಡ್. ನಿಮಗೆ ಹಾಡೋಕ್ಕೂ ಬರಬೇಕು, ಡ್ಯಾನ್ಸ್ ಮಾಡೋಕ್ಕೆ ಬರಬೇಕು, ಓದಬೇಕು, ಸ್ಪೋರ್ಟ್ಸಲ್ಲಿ ಇರಬೇಕು. ಪ್ರತಿಯೊಂದು ಫೀಲ್ಡಲ್ಲೂ ನೀವು ಇದ್ದರೆ ಮಾತ್ರ ಫೈನಲಿ ಎಲ್ಲೋ ಒಂದು ಕಡೆ ಸೆಟ್ಲ್ ಆಗ್ಬೋದು. ಒಂದೇ ಪ್ರೊಫೆಷನ್ನ ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟ ಇವಾಗಿರೋ ಜನ್ರೇಷನಲ್ಲಿ. ಬಿಕಾಸ್ ತುಂಬ ಟ್ಯಾಲೆಂಟ್ಸ್ಗಳಿದ್ದಾರೆ, ಟ್ಯಾಲೆಂಟ್ ರಶ್ ಇದೆ ಇಲ್ಲಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಷ್ಟು ಪವರ್ಫುಲ್ ಇದೆ, ಇಂಟರ್ನೆಟ್ ಇದೆ. ಎವ್ರಿಬಡಿ ಚಿಕ್ಕ ಮಕ್ಕಳೇ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ನಮಗೆ, ಅಷ್ಟು ದೇ ಆರ್ ವೆರಿ ಬ್ರಿಲಿಯಂಟ್ ಇವಾಗ. ಸೊ ಹಾಗಾಗಿ ಅವ್ರಿಗೆ ಸಪೋರ್ಟ್ ಮಾಡಿ. ಪೇರೆಂಟ್ಸ್ ಅವ್ರು ನಿಮ್ಮ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದರೆ ದಯವಿಟ್ಟು ಆ ಟ್ಯಾಲೆಂಟನ್ನು ಸಪೋರ್ಟ್ ಮಾಡಿ. ಒಂದು ರೀತಿ ಅನ್ನದಾತರ ನೆಚ್ಚಿನ ನಟ ಅನ್ಬೋದು ನಿಮ್ಮನ್ನು. ಯಾಕಂದರೆ ನವರಸನ್ ಸರ್ ಹೇಳ್ತಾ ಇದ್ರು, ನನಗೆ ಕಷ್ಟದ ಟೈಮ್ ಇರ್ಬೋದು, ಫಿನಾನ್ಷಿಯಲಿ ಅಂತ ಇರ್ಬೋದು, ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋವಂಥದ್ದು. ಈ ಮಾತುಗಳು ಒಬ್ಬ ನಿರ್ಮಾಪಕನಿಂದ ಕೇಳಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ? ಇಲ್ಲ, ನಿರ್ಮಾಪಕರನ್ನ ನಾವು ಫಸ್ಟು ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ಇವಾಗ ಸಿನಿಮಾಗಳೇ ಓಡ್ತಾ ಇಲ್ಲ, ಯಾರು ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ. ತುಂಬ ಕಷ್ಟದ ಪರಿಸ್ಥಿತಿಲಿದೆ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ ಇವಾಗ ಸ್ವಲ್ಪ ಮುಂಚೆ ಅಲ್ಲಿ ಇದ್ದಂಥ ಈಕ್ವೇಷನ್ ಇವಾಗ ವರ್ಕ್ ಆಗ್ತಾಯಿಲ್ಲ. ಅಂದರೆ ಒಬ್ಬ ನಟ ಬರ್ತಾನೆ, ಅವ್ನಿಗಿಷ್ಟು ಅಂತ ರೆಮ್ಯುನೇಷನ್ ಕೊಡ್ತೀವಿ, ಆಮೇಲೆ ಇನ್ನೊಬ್ಬರು ನಟಿ ಬರ್ತಾರೆ, ಅವ್ರಿಗಿಷ್ಟು ರೆಮ್ಯುನೇಷನ್ ಕೊಡ್ತೀವಿ, ಅವ್ರಿಗೆಲ್ಲ ದುಡ್ಡು ಕೊಟ್ಟು ಆಮೇಲೆ ಕೆಲಸ ಮಾಡಿ ಎಲ್ಲ ಹೊರೆ ಪ್ರೊಡ್ಯೂಸರ್ ಮೇಲೆ ಹೊರಿಸಿ ಸಿನಿಮಾ ಲಾಸ್ಟಿಗೆ ವರ್ಕ್ ಆಗಿಲ್ಲ ಅಂತಂದರೆ ಲಾಸ್ಟಿಗೆ ಎಲ್ಲರೂ ಬೆನಿಫಿಟಲ್ಲಿ ಇರ್ತಾರೆ, ಪ್ರೊಡ್ಯೂಸರ್ ಮಾತ್ರ ಲಾಸಲ್ಲಿ ಆಗಿಬಿಡ್ತಾರೆ. ಸೊ ಹಾಗಾಗಿ ಈ ಈಕ್ವೇಷನ್ ಸ್ವಲ್ಪ ಚೇಂಜ್ ಆಗಬೇಕು ಇವಾಗ. ಸೊ ಎಲ್ಲರೂ ಒಟ್ಟುಗೂಡಿ ಎಲ್ಲರ ಸಪೋರ್ಟಿಂದನೂ ಸಿನಿಮಾ ಆಗಬೇಕು. ಬರೋ ದುಡ್ಡಲ್ಲಿ ಈ ಲಾಸಸ್ ಈಕ್ವಲ್ ಆಗಿ, ಲಾಸಸ್ ಮತ್ತು ಪ್ರಾಫಿಟ್ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋ ಥರ ಆದರೆ ಡೆಫಿನೆಟ್ಲಿ ಸರ್ವೈವ್ ಆಗ್ಬೋದು ಇನ್ನೊಂದಷ್ಟು ವರ್ಷಗಳ ಕಾಲ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಮರ್ತ್ಕೊಬಿಡ್ಬೇಕಷ್ಟೇ ಸಿನಿಮಾಗಳನ್ನ. ಲೈಫಲ್ಲಿ ಎಮೋಷ್ನಲಿ ಡೌನ್ ಆಗುವಂತಹ ಒಂದು ಸಿಚುವೇಶನ್ ಎಲ್ಲರ ಲೈಫಲ್ಲೂ ಬಂದಿರುತ್ತೆ. ಸೊ ನೀವು ಯಾವ ರೀತಿ ಸ್ವೀಕರಿಸಿದ್ರಿ, ಜೊತೆಗೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ಏನೆಲ್ಲ ನೀವು ರೂಢಿಸ್ಕೊಂಡ್ರಿ ನಿಮ್ಮ ಜೀವನದಲ್ಲಿ, ಅದನ್ನು ನಿಮ್ಮ ಫ್ಯಾನ್ಸ್ಗೆ ಹೇಳ್ಕೋಬಹುದು. ಅವರು ಕೂಡ ಲೈಫ್ ಆ ಇನ್ನಿಂಗ್ಸ್ ಅನ್ನುವಂಥದ್ದು ಈಗ ಶುರು ಮಾಡಿರಬಹುದು, ಆಗಿರಬಹುದು. ನಿಮ್ಮ ತಂದೆ ತಾಯಿ. ಸೊ ನಾನು ಹೇಳೋದಿಷ್ಟೇ, ಲೈಫಲ್ಲಿ ಡೌನ್ಫಾಲ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಆಗೇ ಆಗುತ್ತೆ. ಮೇಲಿದ್ದವ್ರು ಕೆಳಗಡೆ ಬರ್ತಾರೆ, ಕೆಳಗಡೆ ಇದ್ದವ್ರು ಮೇಲೆ ಹೋಗ್ತಾರೆ. ಇದು ಜಗದ ನಿಯಮ, ಇದು ಸೃಷ್ಟಿಯ ನಿಯಮ. ಯಾವತ್ತೂ ಮೇಲಿದ್ದವನು ಮೇಲೆ ಇರೋದಿಲ್ಲ, ಯಾವತ್ತೂ ಕೆಳಗಿದ್ದವನು ಕೆಳಗಡೆ ಇರೋದಿಲ್ಲ. ಸೊ ಹಾಗಾಗಿ ಮೇಲಿಂದ ಕೆಳಗಡೆ ಬಿದ್ದಾಗ ದಯವಿಟ್ಟು ಅದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡು ನಾನೇನೋ ಸೋತ್ಬಿಟ್ಟೆ, ನನ್ನ ಜೀವನ ಇಷ್ಟೇನಾಗೋಯ್ತು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಮುಂದೆ ಜೀವನ ತುಂಬ ದೊಡ್ಡದಿರುತ್ತೆ. ಸೊ ಅದರಿಂದ ಹೊರಗಡೆ ಬನ್ನಿ. ಲವ್ ಫೇಲ್ಯೂರ್ ಆದವರೆಲ್ಲ ತುಂಬ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ಗಳಿಗೆ ಹೋಗ್ಕೊಂಡು ಸೂಸೈಡ್ಗಳೆಲ್ಲ ಮಾಡ್ಕೊಳ್ಳೋ ಪ್ರಯತ್ನಗಳೆಲ್ಲ ಮಾಡ್ತಾರೆ. ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ. ನಿಮ್ಮನ್ನು ನೀವು ಪ್ರೀತಿಸಿ. ಮೊದಲನೇದು ಮಾಡಬೇಕಾಗಿರೋದು ಅಷ್ಟೇ. ಫಸ್ಟು ಯು ಲವ್ ಯುವರ್ ಸೆಲ್ಫ್. ನಿಮ್ಮ ಖುಷಿ ತುಂಬ ಇಂಪಾರ್ಟೆಂಟು, ಬೇರೆ ಎಲ್ಲದು ಸೆಕೆಂಡ್ರಿ. ಬೇರೆಯವ್ರ ಖುಷಿಗೋಸ್ಕರ ನಾವೆಲ್ಲ ಬದುಕ್ತೀವಿ. ಬಟ್ ಒಂದೇ ಒಂದು ನಾನು ಕಲ್ತ್ಕೊಂಡು ಇವತ್ತು ಖುಷಿಯಾಗಿದ್ದೀನಿ, ಮತ್ತೆ ನನಗೊಂದು ಸಕ್ಸಸ್ ಮತ್ತೆ ಸಿಕ್ಕಿದೆ ಅಂತ ಹೇಳಿದ್ರೆ ಬಿಕಾಸ್ ಐ ಸ್ಟಾರ್ಟೆಡ್ ಲವಿಂಗ್ ಮೈ ಸೆಲ್ಫ್. ನನ್ನನ್ನು ನಾನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೇ ಜಿಮ್ ಸೇರಿಕೊಂಡೆ, ಫಿಟ್ನೆಸ್ ಕಾನ್ಸಂಟ್ರೇಟ್ ಮಾಡಿದೆ, ಫುಡ್ ಒಳ್ಳೊಳ್ಳೆ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಜಂಕ್ ಫುಡ್ ಎಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ. ಐ ಆಮ್ ನಾಟ್ ಈಟಿಂಗ್ ಪಾನಿಪುರಿ, ಮಸಾಲೆ, ನಥಿಂಗ್. ಒಂದು ಚಿಕ್ಕ ಪೀಸ್ ಚಿಪ್ಸು ತಿಂತಾಯಿಲ್ಲ ನಾನು. ಸೊ ಐ ಆಮ್ ಫೀಲಿಂಗ್ ವೆರಿ ಹೆಲ್ದಿ. ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಮೈಂಡ್. ತುಂಬ ಇಂಪಾರ್ಟೆಂಟ್ ಅದು ಸ್ವಲ್ಪ ಕಷ್ಟ, ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒನ್ಸ್ ಇಫ್ ಯು ಮಾಸ್ಟರ್ ಇಟ್, ಅದನ್ನು ನೀವು ಅಳವಡಿಸ್ಕೊಂಡು ಅದನ್ನು ನೀವು ಚಾಲೆಂಜ್ ಮಾಡಿ ಅದನ್ನು ಗೆದ್ದುಬಿಟ್ರೆ ನಥಿಂಗ್ ಕ್ಯಾನ್ ಸ್ಟಾಪ್ ಯು. ವಿಲ್ ಬಿಕಮ್ ಅನ್ಸ್ಟಾಪಬಲ್. ಇಂಥ ಸಂದರ್ಭದಲ್ಲಿ ತಂದೆ ತಾಯಿ ಸಪೋರ್ಟಿವ್ ಆಗಿ ನೀವು ನಿಲ್ಬೇಕಾಗುತ್ತೆ. ಕರೆಕ್ಟ್, ಹೌದು. ಅದಕ್ಕೆ ನಾನು ನಮ್ಮ ತಂದೆ ತಾಯಿ ಸಪೋರ್ಟ್ ನಿಲ್ಲಕ್ಕಿಂತ ನಮ್ಮ ತಂದೆ ತಾಯಿ ನನ್ನ ಸಪೋರ್ಟಿಗೆ ನಿಂತ್ಕೊಂಡ್ರು. ಸೊ ದಟ್ ಈಸ್ ವೆರಿ ಗ್ರೇಟ್. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತಂದೆ ತಾಯಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಒಂದು ಮಕ್ಕಳ ಬೆಳವಣಿಗೆಯಲ್ಲಿ. ಅವ್ರು ಕೊಡುವಂಥ ಫೀಡ್ಬ್ಯಾಕ್ಸ್ ಇರುತ್ತಲ್ಲ, ಅವ್ರ ಸಿಚುವೇಶನ್ ಯಾವ ರೀತಿ ತೊಗೊಳ್ತಾರೆ. ಇವಾಗ ಅವ್ರ ಮಗಂಗೋ ಮಗಳಿಗೋ ಏನೋ ಆದಾಗ ಅವ್ರನ್ನ ಕೂರಿಸಿ ಸಮಾಧಾನದಿಂದ ಮಾತಾಡಿಸಿ ಅವ್ರ ಪ್ರಾಬ್ಲಮ್ ಏನಿದೆ ಅದನ್ನು ಕರೆಕ್ಟಾಗಿ ಕೇಳಿದ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ಅವ್ರು ಅದನ್ನು ತುಂಬ ಮುಂದೆ ಲೈಫಲ್ಲಿ ಅವ್ರು ಚೆನ್ನಾಗಿರ್ತಾರೆ. ಅದೇ ಅವ್ರು ಯಾವುದೋ ಒಂದು ಪ್ರಾಬ್ಲಮಲ್ಲಿದ್ದಾಗ ಅವ್ರಿಗೆ ಇನ್ನೂ ಬೈಯೋದು, ಅವ್ರಿಗೆ ಇನ್ನೂ ಹೊಡೆಯೋದು, ನೀನೇನು ಲಾಯಕ್ಕಿಲ್ಲ, ನೀನು ವೇಸ್ಟು ಅನ್ನೋದು, ಆ ಥರ ಎಲ್ಲ ಮಾತುಗಳು ಹೇಳಿದಾಗ ಮಕ್ಳಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಪ್ರಪಂಚನೇ ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ದೇ ಜಸ್ಟ್ ವಾಂಟ್ ಟು ಲಿವ್ ಎವ್ರಿಥಿಂಗ್ ಅಂತ. ಸೊ ಈ ರೀತಿಯಾದಂಥ ಸಿಚುವೇಷನ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಪೇರೆಂಟ್ಸ್ ಮಕ್ಕಳು ಏನಾದರೂ ಒಂದು ಸ್ವಲ್ಪ ಡಿಪ್ರೆಷನಲ್ಲಿದ್ದಾಗ, ಏನೋ ಒಂದು ಸ್ವಲ್ಪ ಬೇಜಾರಿದ್ದಾಗ ಅವ್ರನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋದು ತುಂಬ ಒಳ್ಳೆಯದು. ಯೂಶ್ವಲಿ ಹುಡುಗರು ಬ್ರೇಕಪ್ ಆದಾಗ ಯಾಕೆ ಫಿಟ್ನೆಸ್ ಮೊರೆ ಹೋಗ್ತಾರೆ ಅಂತ ಜಿಮ್ ಸೇರ್ಕೊಂಡ್ಬಿಡ್ತಾರೆ?
ಎಲ್ಲರೂ ಬರೀ ಜಿಮ್ಮೇ ಸೇರಲ್ಲ, ಕೆಲವರು ಬಾರ್ ಸೇರ್ಕೊತಾರೆ, ಕೆಲವರು ಜಿಮ್ ಸೇರ್ಕೊತಾರೆ. ಸೊ ನಾನು ಜಿಮ್ ಸೇರ್ಕೊಂಡಿರೋ ಕ್ಯಾಟಗರಿಲಿ ಬಂದಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಆ ಒಂದು ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ನಿಮಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ, ಬೇಜಾರು ಅನಿಸ್ತಿರುತ್ತೆ, ಅಳು ಬರ್ತಾ ಇರುತ್ತೆ ಏನೋ. ಸೊ ಅದನ್ನೆಲ್ಲ ಡೈವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ಗೋ ಆ್ಯಂಡ್ ಲಿಫ್ಟ್ ವೆಯ್ಟ್ಸ್. ಸೊ ಆ ಭಾರನ ಎತ್ತಬೇಕಾದಾಗ ಆ ಪೇನು ಎರಡು ಕ್ಲ್ಯಾಶ್ ಆಗಿ ಯು ವಿಲ್ ಬಿ ಲಿಟಲ್ ರಿಲ್ಯಾಕ್ಸ್ಡ್. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ನೀವು ಕಾಮೆಂಟ್ಸ್ ಏನಾದರೂ ಓದ್ತೀರಾ ನಿಮ್ಮ ಪೇಜಲ್ಲಿ, ಅಥವಾ ನಿಮ್ಮ ಒಂದು ಪೋಸ್ಟರ್ ಏನಾದರೂ ಹಾಕಿರ್ತೀರಾ? ನನ್ನ ಕಾಮೆಂಟ್ ಬಾಕ್ಸ್ ನಾನು ಓದ್ತೀನಿ. ಐ ಟೇಕ್ ಎವ್ರಿಬಡೀಸ್ ಒಪಿನಿಯನ್ನ ನಾನು ಕೇಳಿಕೊಂಡು, ಅದರೇನಾದರೂ ಅವ್ರು ಕೊಟ್ಟಿರುವಂಥ ಕಮೆಂಟ್ಸಲ್ಲಿ ಒಪಿನಿಯನ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಅನಿಸಿದ್ರೆ ಅಳವಡಿಸ್ಕೊಳ್ತೀನಿ. ಇಲ್ಲ ಏನೋ ಬೇಕು ಅಂತಲೇ ಏನೋ ಕೆಟ್ಟದಾಗಿ ಕಮೆಂಟ್ ಮಾಡಿತ್ತು ಅಂತಂದರೆ ಗೊತ್ತಾಗುತ್ತೆ, ಬೇಕು ಅಂತಲೇ ಇವರು ಮಾಡಿದ್ದಾರೆ ಅಂತ ಗೊತ್ತಾಗದೆ ಅದನ್ನ ಇಗ್ನೋರ್ ಮಾಡ್ತೀನಿ. ಲೈಫಲ್ಲಿ ನೀವೇ ಮೂವ್ ಆನ್ ಆಗಿರ್ತೀರಾ, ಆದರೆ ಒಂದಷ್ಟು ಮಂದಿ ಇನ್ನೂ ಮೂವ್ ಆನ್ ಆಗೇ ಇರಲ್ಲ, ಅಲ್ಲಿಗೆ ಸ್ಟಿಕ್ ಆನ್ ಆಗಿಬಿಟ್ಟಿರ್ತಾರೆ. ನಿಮ್ಮದು ಸಿನಿಮಾ ಪೋಸ್ಟರ್ ಇರ್ಬೋದು, ಬೇರೆ ಏನಾದರೂ ನಿಮ್ಮ ಸಾಂಗ್ ಪ್ರಮೋಷನ್ ಇರ್ಬೋದು, ಏನೇ ಇದ್ರೂ ಪರ್ಸ್ನಲ್ ಲೈಫ್ ಟಾರ್ಗೆಟ್ ಮಾಡಿ ಅಲ್ಲಿ ಕಾಮೆಂಟ್ ಹಾಕುವಂಥದ್ದು, ಏನು ಹೇಳ್ತೀರಾ ಅಂಥವ್ರಿಗೆ? ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಮ್ಮ ಸಂವಿಧಾನದಲ್ಲೇ ಇದೆ. ಸೊ ಅದ್ರದ್ದು ಅಡ್ವಾಂಟೇಜ್ ಎಲ್ಲರೂ ತೊಗೊಳ್ತಾ ಇದ್ದಾರೆ. ಏನೇನು ಕಮೆಂಟ್ಸ್ಗಳಾಗಬೇಕು ಅದನ್ನು ಮನಸ್ಸಿಗೆ ಅವ್ರಿಗೆ ಬೇಜಾರಾಗುತ್ತೋ ಇಲ್ವೋ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಆ ಕಮೆಂಟ್ಸ್ಗಳನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ಅವರು ಆ ಥರ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಕೆಲವರಿಗೆ ಮಾನಸಿಕವಾಗಿ ತುಂಬ ಹಿಂಸೆ ಆಗುತ್ತೆ. ಬಟ್ ನಾನು ಅದನ್ನೆಲ್ಲ ಮೀರಿ ಹೊರಗಡೆ ಬಂದುಬಿಟ್ಟಿದ್ದೀನಿ. ಸೊ ಅದೆಲ್ಲ ಇವಾಗ ಸದ್ಯಕ್ಕೆ ಏನೂ ಅನಿಸಲ್ಲ ನನಗೆ. ನಿಮ್ಮ ಫೀಮೇಲ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್, ಆ್ಯಕ್ಚುಲಿ ನೀವು ಸಿಂಗಲ್ ಆಗಿರೋದು ಈಗ. ಓಕೆ. ಇಲ್ಲ, ಸದ್ಯಕ್ಕೆ ಇಲ್ಲ, ಆ ಪ್ಲ್ಯಾನ್ಸ್ ಇಲ್ಲ. ದೊಡ್ಡ ಸಾಂಗ್ಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬೇರೆ ಡೈವರ್ಷನ್ಸ್ ಬೇಡ ಅಂತ ಟೈಮ್ ಕೊಡೋಕ್ಕಾಗಲ್ಲ. ಇವಾಗ ಗರ್ಲ್ಫ್ರೆಂಡ್ ಮಾಡ್ಕೊಳ್ತು ಅಂತಂದರೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು, ಹೊರಗಡೆ ಕರ್ಕೊಂಡೋಗ್ಬೇಕು, ಊಟಕ್ಕೆ ಕರ್ಕೊಂಡೋಗ್ಬೇಕು, ಕಾಫಿಗೆ ಕರ್ಕೊಂಡೋಗ್ಬೇಕು, ಇಷ್ಟು ಟೈಮ್ ವೇಸ್ಟ್ ಆಗುತ್ತಲ್ವಾ. ಸೊ ಅದ್ರ ಬದಲು ಆರಾಮಾಗಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಂದು 2-3 ಸಾಂಗ್ ಮಾಡ್ಕೊಂಬಿಡ್ಬೋದು ಆ ಟೈಮಲ್ಲಿ. ಈ ಕ್ವಶನ್ ನೀವು ಕೇಳ್ಬೋದಾ? ಬೇಡ ಬಿಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೂತ್ರಧಾರಿ ಸಿನಿಮಾಗೆ ವೆರಿ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.